ಇದ್ರೆ ನ್ಯಾಚುರಲ್ ಕಲರ್ ಬರ್ತದೆ ಅಂತ ನೋಡಿಯಂತೆ. ನೋಡಿ, ಇದು ಚಿಕ್ಕದ್ ನಾನು, ದೊಡ್ಡದು ಗಣಿ. ಅಂದರೆ ನಾನು ಬಸಳೆ ನೆಟ್ಟಿದ್ದೆ, ನಿಮಗೆ ಗೊತ್ತಿರ್ಬೋದು. ಅದು ಹೇಗೆ ನೀವು ಹೇಳಿ ಆಯಿತಾ ನನಗೆ ಕಮೆಂಟಲ್ಲಿ. ಇಲ್ಲಾಂದರೆ ನನಗೆ ಮುಂಚೆಯಿಂದಲೂ ಒಂದು ಹೆಸರು ಅನುಷಾದಿತ್ಯ ಅವರ ಹುಟ್ಟಿದ್ದು. ಅರಶಿನ ಒಣಗಿದ್ದುಂಟಲ್ಲ, ಅದನ್ನು ಹೀಗೆ ಕ್ಲೀನ್ ಮಾಡಿ ಅದರದ್ದು ಹೊರಗಿದ್ದು ಲೇಯರ್ ಎಲ್ಲ ತೆಗೆಯೋದು. ನನಗೆ ಯಾರೊಬ್ಬರು ಹೇಳಿದ್ರು ಅದನ್ನು ಹಾಗೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಏನು ಗೊತ್ತುಂಟಾ, ಇದು ಮಲ್ಬೇರಿ ಆಯಿತಾ. ಇದನ್ನು ಹೀಗೆ ಹಚ್ಚಿದರೆ ನ್ಯಾಚುರಲ್ ಕಲರ್ ಬರ್ತದೆ ಅಂತ ನೋಡಿಯಂತೆ. ಲಿಫ್ಟಿಗೆ ಬೇಕಂತಿಲ್ಲ, ಆದರೆ ಇದು ಪರ್ಮನೆಂಟ್ ಅಲ್ಲ. ಲಿಫ್ಟಿಕ್ಕಾಗೆ ಲಿಫ್ಟಿಕ್ ಕೂಡ ಪರ್ಮನೆಂಟ್ ಅಂತ ಇಲ್ಲ. ಒಂದು ಎಷ್ಟು 8 hours 9 hours ಎಲ್ಲ ಇರ್ತದೆ ಕೆಲವ್ರದ್ದು, ನನಗೆ ಗೊತ್ತಿಲ್ಲ. ನಾನು ಹಾಕಿದರೆ ನುಂಗುದು ಜಾಸ್ತಿ. ನುಂಗುದು ಅಂತ ಆದರೆ ಇಂಥದ್ದನ್ನು ಯೂಸ್ ಮಾಡ್ಬೋದಲ್ವ, ಯಾರಾದರೂ ನನ್ನ ಥರದವರು ಇದ್ದರೆ ನಡಿಯಂತೆ. ಮತ್ತು ಅಲ್ಲಿ ನೆಲ ಗುಲಾಬಿ ಆಗ್ತದಲ್ಲ, ಅದು ಕೂಡ ಅಷ್ಟೇ, ಅದರಲ್ಲಿ ಕೂಡ ಕಲರ್ ಬರ್ತದೆ, ಅದನ್ನು ಕೂಡ ಹಚ್ಚಿಬೋದು. ಆದರೆ ಇದು ಸ್ವೀಟ್, ಅದೊಂದು ಸ್ವಲ್ಪ ಬಿಟರ್ ಉಂಟು. ಯಾ ನಿನ್ನೆ ಇದೆಲ್ಲ ಕ್ಲೀನ್ ಮಾಡಿದ್ದು ನಾನು. ತುಂಬ ಹುಲ್ಲಿತ್ತು, ಎಲ್ಲ ಕಿತ್ತು ನಾನು ಈಗ ನೆಲ ಗುಲಾಬಿ ಎಲ್ಲೆಲ್ಲಿ ಹೂತು ಹಾಕಿದ್ದೇನೆ. ನೆಲ ಗುಲಾಬಿ ಆದರೆ ಉಂಟಲ್ಲ, ಅದು ಆದರೆ ಒಳ್ಳೆ ಚೆಂದಾಗಿ ಹೀಗೆ ಹರಡ್ತದೆ. ಈ ಥರ ಹರಡಿದರೆ ಹುಲ್ಲು ಬರುವುದಿಲ್ಲ ಇಲ್ಲಿ. ಅಂದರೆ ಇದರೊಟ್ಟಿಗೆ ಯಾವ್ದಾದ್ರು ಗುಲಾಬಿ ಗಿಡ ನೆಟ್ಟದಿರ್ತೇವಲ್ಲ ನಾವು ಅಂಗಡಿಯಿಂದ ತಂದದ್ದು, ಅದು ಸತ್ತು ಹೋಗ್ತದೆ, ಅದನ್ನು ತಿಂದು ಹಾಕ್ತದೆ. ಈಗ ನಾವು ಬೇರೆಯವರ ಮನೆಯಿಂದ ಹೀಗೆ ಕೊಟ್ಟು ಗಿಡ ನೆಟ್ಟು ಮಾಡಿದ್ದುಂಟಲ್ಲ, ಅದಾದರೂ ತೊಂದರೆ ಇಲ್ಲ. ನೋಡಿ, ಇದೆಲ್ಲ ಉಳಿದಿದೆ. ಮತ್ತು ಅಂಗಡಿಯಿಂದ ತಂದದ್ದು ಹೋಗ್ತದೆ, ಅದಕ್ಕೆ ನಾನು ಅಂಗಡಿಯಿಂದ ತಂದದನ್ನು ಮತ್ತೆ ಪಾಟಲ್ಲಿ ಹಾಕಿಟ್ಟಿದ್ದೇನೆ. ಆಗ್ತದಾ ಎಂತಂತ ಗೊತ್ತಿಲ್ಲ, ನೋಡಬೇಕಷ್ಟೇ. ಇವತ್ತು ಮ್ಯಾಜಿಕ್ ನೋಡಿ, ಇದರಲ್ಲಿ ಸಹ 2 ವಾಟರ್ ಲಿಲ್ಲಿ ಆಗಿದೆ. ಇದರಲ್ಲಿ ಕೂಡ 2 ವಾಟರ್ ಲಿಲ್ಲಿ ಆಗಿದೆ, ನಾನು ಮತ್ತು ಗಣಿ. ಇಲ್ಲಿ ಸಹ ನೋಡಿ, ಇದು ಚಿಕ್ಕದ್ ನಾನು, ದೊಡ್ಡದು ಗಣಿ. ಎಲ್ಲ 2 ವಾಟರ್ ಲಿಲ್ಲಿ ಉಂಟು. ಸ್ವಲ್ಪ ದಿವಸದ ಹಿಂದೆ ನಾನು ಬಸಳೆ ನೆಟ್ಟಿದ್ದೆ, ನಿಮಗೆ ಗೊತ್ತಿರ್ಬೋದು. ಅದು ಹೇಗಾಗಿದೆ ಅಂತ ತೋರಿಸ್ತೇನೆ. ಆ ಪೈಸೆಲ್ಲ ಅದಕ್ಕೆ ಚಪ್ಪರ ಎಲ್ಲ ಹಾಕೋದಿಲ್ಲಂತೆ, ಹಾಗೆ ಈ ಮಡಲನ್ನು ಇಟ್ಟು ಅದರ ಮೇಲೆ ಬಿಡೋದು ಅಂತ. ಅಂದರೆ ನನ್ನ ಚಪ್ಪಕ್ಕ ಇದ್ದಾಳಲ್ಲ ಬೆಂಗಳೂರವಳು, ಅವಳನ್ನು ಉಡುಪಿಗೆ ಕೊಟ್ಟದ್ದು. ಅವರು ಪ್ರೊಫೆಷನಲ್ ಮೇಲೆ ಬೆಂಗಳೂರಲ್ಲಿ ಇರೋದು, ಈಗ ಅಲ್ಲೇ ಇರೋದು. ಆದರೆ ಉಡುಪಿಯಲ್ಲೆಲ್ಲ ಅವರ ಅತ್ತೆ ಇದು ತರಕಾರಿ ಮಾಡೋದು ಸುಮಾರು ಮಾಡ್ತಾರೆ. ಅವರು ಹಾಗೆ ಮಡಲ್ ಬಿಟ್ಟು ಅದರ ಮೇಲೆ ಬಸಳೆ ಬಿಡ್ತಾಯಿದ್ರು. ಅದನ್ನು ನೋಡ್ತಾಯಿದ್ರು ಮುಂಚೆ ಅಪ್ಪ, ಹಾಗೆ ಬಿಡುದು ಅಂತ ಇದ್ದಾರೆ. ಅದು ನೆಲದಲ್ಲಿ ಹೋಗ್ತುಂಟು, ತೋರಿಸ್ತೇನೆ ಹೇಗಾಗಿದೆ ಅಂತ. ಇಕೊಳ್ಳಿ, ಒಳ್ಳೆಯದಾಗಿದೆ ಅಲ್ಲ. ಅನುಷ ನೆಟ್ಟರೆ ಆಗ್ತದೆ ಅಂತ ನೀವು ಹೇಳಿ ಆಯಿತಾ ನನಗೆ ಕಮೆಂಟಲ್ಲಿ. ಇಲ್ಲಾಂದರೆ ನನಗೆ ಮುಂಚೆಯಿಂದಲೂ ಒಂದು ಹೆಸರು ಅನುಷಾದಿತ್ಯ ಅವರ ಹುಟ್ಟಿದ್ದು. ಹಾಗೆ ಆದಿತ್ಯವರ ಹುಟ್ಟಿದವರು ನೆಟ್ಟರೆ ಎಂತ ಸಹ ಆಗೋದಿಲ್ಲ ಅಂತ ಮುಂಚೆ ಹೇಳ್ತಾಯಿದ್ರು. ಹಾಗಾಗಿ ನಾನು ಗಿಡ ನೆಟ್ಟೋದ್ರಲ್ಲಿ ಹಿಂದೆ ಇದ್ದೆ. ನಾನು ನೆಟ್ಟರೆ ಆಗೋದಿಲ್ಲಲ್ಲ, ಮತ್ತೆ ಯಾಕೆ ನೆಡಬೇಕು ಅಂತ. ಇವಾಗ ಅಪ್ಪ ಹೇಳ್ತಾರೆ, ಹೋಗಿ ನೆಡು, ಗಿಡ ಎಲ್ಲ ನಾನು ಮೇಂಟೈನ್ ಮಾಡ್ತೇನಲ್ಲ, ಹಾಗೆ ಅದೊಂದು ಮೂಢನಂಬಿಕೆ ಅಲ್ವಾ. ನಾನು ತೋಟಕ್ಕೆ ಬಂದೆ, ಹಳೆ ಕಟ್ ಮಾಡಿ ತೊಗೊಂಡು ಹೋಗುವ ಅಂತ. ಮೊನ್ನೆ ಅತ್ತೆ ಮನೆಗೆ ಹೋಗಿದ್ದೆ ಅಲ್ಲ, ಅವತ್ತು ಕಡ್ದದ್ದು ಬಿಟ್ಟರೆ ಆಮೇಲೆ ಬರಲಿಕ್ಕೆ ಪುರ್ಸೊತ್ತಾಗಿರಲಿಲ್ಲ ಕೆಲಸದಲ್ಲಿ. ಹಾಗೆ ಈಗ ಮೊನ್ನೆ ಒಂದು ಸಲ ಕ್ಲೀನಾಗಿ ಕಟ್ ಮಾಡಿದ್ದೆ, ಒಣಗಿದ್ದು ಕೊಳ್ತದ್ದು ಕಪ್ಪದ್ದೆಲ್ಲ ಕೂಡ ಕಟ್ ಮಾಡಿ ಬುಡಕ್ಕಿಟ್ಟಿದ್ದೆ. ಈಗ ಒಳ್ಳೆ ಹಾಳೆ ಮಾತ್ರ ಉಂಟು, ಹಾಗೆ ಒಳ್ಳೆಯದಾಗ್ತದೆ, ಅದನ್ನು ಕಟ್ ಮಾಡಿ ಕೊಂಡು ಹೋಗುವ.
ಅಪ್ಪ ದನಗಳನ್ನು ನೋಡ್ಕೊಳ್ತಾ ಇದ್ದರು. ಅವ್ರು ಬಂದು ಸ್ವಲ್ಪ ಚಾ ಎಲ್ಲ ಕುಡಿದು ರೆಸ್ಟ್ ಮಾಡಿ ನನ್ನ ಹತ್ರ ಹೇಳಿದರು ನೀನೊಮ್ಮೆ ಹೋಗಿ ಬಾ ಅಂತ. ಈಗ ಕಾಡಲ್ಲಿ ನಮ್ಮ ಸವಾರಿ ಹೋಗ್ತಾ ಇದೆ, ನಾನು ಮತ್ತು ಮಂಗು. ತಗ ನಾನು ಬಿಟ್ಟಿದ್ದಾರೆ, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ, ಅವಳನ್ನು ಹುಡ್ಕೊಂಡು ಇವಳು ಹೋಗ್ತಿದ್ದಾಳೆ. ಹಾಗೆ ಹೋಗ್ತಿದ್ದೇವೆ, ಬನ್ನಿ. ಏನು ಗೊತ್ತುಂಟಾ, ಈ ಮಂಗು ದನಗಳು ಭಾರ ಅಲ್ವಾ, ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮದು ಬೊಬ್ಬೆ ಮತ್ತು ಪೆಟ್ಟಲ್ಲಿ ಅಷ್ಟೇ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಹೋದರೆ ಸೀದಾ ಹೋಗುದೇ, ಹಿಡಿಲಿಕ್ಕೆ ಸಮೇತ ಆಗೋದಿಲ್ಲ. ಮತ್ತು ಮರಕ್ಕೆ ಎಲ್ಲ ಸುತ್ತಿಸಿ ಹಿಡಿದು ಕಟ್ಟಿ ಹಾಕೋದು. ಬೆಳಗ್ಗೆ ಭಾರಿ ಕಷ್ಟ ಆಯಿತು ಕರ್ಕೊಂಡು ಬರುವಾಗ. ಮತ್ತು ಹೇಗೋ ಕಂಟ್ರೋಲ್ ಮಾಡಿ ಬಿಟ್ಟದ್ದು. ಅದು ಯಾಕೆ ಗೊತ್ತುಂಟ, ಇವಾಗ ಅದು ಹೆಬ್ಬಲಸ ಉಂಟಲ್ಲ, ಅದನ್ನು ತಿನ್ನಲಿಕ್ಕೆ ಓಡೋದು. ಅದು ಕಾಯಿ ಎಲ್ಲ ತಿಂದು ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತದೆ ಇವರಿಗೆ ಅಂತ. ಮತ್ತು ಇನ್ನೊಂದು, ಅದೊಂದು ನಾವು ಬಜಾವ್ ತರ್ತೇವಲ್ಲ, ಎಲೆ ಎಲ್ಲ ಬಿದ್ದು ಈಗ ಕಾಯಿಯಾಗಿ ಅದೊಂದು ಹಣ್ಣಾಗಿ ಬೀಳ್ತುಂಟು. ಅದು ತಿಂದರೆ ಸಹ ಅಷ್ಟೇ, ಅದು ಹುಳಿ ಆ ಕಾಯಿಯನ್ನು ತಿನ್ನಲಿಕ್ಕೆ ಓಡೋದು. ಅದು ಹುಳಿಯಾಗಿ ಉಂಟಲ್ಲ, ಇವ್ರದ್ದು ಹಲ್ಲೆಲ್ಲ, ನಾವು ಜಾಸ್ತಿ ಹುಳಿ ತಿಂದರೆ ಹಲ್ಲು ಹೇಗಾಗ್ತದೆ, ಅದಾಗಿ ಇವರಿಗೆ ಬೈ ಹುಲ್ಲು ತಿನ್ಲಿಕ್ಕೆ ಆಗೋದಿಲ್ಲ, ಹುಲ್ಲು ತಿನ್ಲಿಕ್ಕೆ ಆಗೋದಿಲ್ಲ. ಅದು ಕಷ್ಟ ಆಗ್ತದೆ. ಆದರೂ ಅದನ್ನು ತಿನ್ನಬೇಕು, ಅಷ್ಟು ಕಷ್ಟ ಆದರೂ ಕೂಡ. ಅಂಥ ದನಗಳು ನಮ್ಮದು. ಹೇಳಿದ್ದು ಅವಳನ್ನು ಬೇರೆ ಕಡೆ ಎಲ್ಲಿಯಾದರೂ ಬದಲಿಸಿ ಕಟ್ಟಿ ಬಾ ಅಂತ. ಅವಳು ಸೀದಾ ಇವಳನ್ನು ಹುಡ್ಕೊಂಡು ಒಳಗೆ ಬಂದಳು. ಹಾಗೆ ಇಲ್ಲೆಲ್ಲಾದರೂ ಕಟ್ಟಿ ಹಾಕಿ ಹೋಗೋದು. ನೀರಿಗೆ ಓಡಿ ಬರೋದು ಅವರು. ಹಾಗೆ ಸೆಕೆ ಎಲ್ಲ, ಅರಶಿನ ಒಣಗಿದ್ದುಂಟಲ್ಲ, ಅದನ್ನು ಹೀಗೆ ಕ್ಲೀನ್ ಮಾಡಿ ಅದರದ್ದು ಹೊರಗಿದ್ದು ಲೇಯರ್ ಎಲ್ಲ ತೆಗೆಯೋದು. ನನಗೆ ಯಾರೊಬ್ಬರು ಹೇಳಿದ್ರು ಅದನ್ನು ಹಾಗೆ ಹುಡಿ ಮಾಡಿ ಅಂತ. ನಮ್ಮಲ್ಲಿ ನನ್ನ ಅಪ್ಪ ಉಂಟಲ್ಲ, ಅಂಥದಕ್ಕೆಲ್ಲ ಎಂತ ಕೊಪ್ಪುದಿಲ್ಲ. ಅವ್ರದ್ದು ಹಳೆತ್ತಿದ್ದವರು ಎಂತ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡೋದು. ಈ ಥರ ಬಕ್ಕಿದು ಗೋಣಿ ಇರ್ತದಲ್ಲ, ಅದರಲ್ಲಿ ದರಬರ ಅಂತ ಉಜ್ಜೋದು. ಆಗ ಅದರದ್ದು ಮೇಲಿದ್ದು ಲೇಯರ್ ಎಲ್ಲ ಕ್ಲೀನಾಗಿ ಕೊರಡು ಚೆಂದವಾಗಿ ಸಿಗ್ತದೆ. ನೋಡಿ ಅಂತೆ, ಮೊನ್ನೆ ಎಷ್ಟಿತ್ತು ಈಗ ಎಷ್ಟಾಗಿದೆ ಅಲ್ಲ. ಒಣಗಿ ಆದಮೇಲೆ ಏನಿಲ್ಲ, ಇನ್ನು ಇದು ಕ್ಲೀನ್ ಮಾಡಿ ಆದಮೇಲೆ ಇದನ್ನು ಮೆಲ್ಲಿಗೆ ಪುಡಿ ಮಾಡಲಿಕ್ಕೆ ಕೊಡೋದು. ಮಿಲ್ಲವ್ರು ಸಹ ಈ ಮೆಣಸು ಇದರಲ್ಲಿ ಪುಡಿ ಮಾಡಿದ್ರಲ್ಲೆಲ್ಲ ಪುಡಿ ಮಾಡಿ ಕೊಡೋದಾಯ್ತಾ. ಅದು ಅರಶಿನ ಮುಖಕ್ಕಿಂತಕ್ಕಾದರೂ ಹಚ್ಚಿದರೆ ಖಾರ ಆಗೋದು ಅಂತ. ಇವ ನೋಡಿ ಎಂತ ಆರಾಮದಲ್ಲಿ ಮಲಗಿದ್ದಾನೆ. ರಿಂಗಿ, ಎಚ್ಚರ ಇದ್ದೆ? ಅಯ್ಯೋ ಡುಮ್ಮನ. ಜನ ಊಟ ಆಗಿ ರೆಸ್ಟ್ ಮಾಡಿ ಈಗ ಚಹಾ ಕುಡಿದು ದನಗಳ ಹತ್ರ ಬಂದೆ ಇವರನ್ನು ಕರ್ಕೊಂಡು ಹೋಗುವ ಅಂತ. ಕರ್ಕೊಂಡು ಹೋಗೋದಂದರೆ ಅವಳನ್ನೊಬ್ಬಳನ್ನು ಕಟ್ಟಿದ್ದಲ್ಲ, ಅದನ್ನು ಬಿಡೋದು. ನಮ್ಮ ಸೈಡಲ್ಲಿ ಒಂದು ಹುಲ್ಲಿದು ಒಂದು ಮೈದಾನದಾಗ ಉಂಟು ಚಿಕ್ಕದು. ಅಲ್ಲಿ ಮೇಯ್ತಾ ಮತ್ತು ಆ ಕಾಯಿ ಹೆಬ್ಬಲಸೆಲ್ಲ ತಿಂದು ಒಂದು 4:15-4:45 ಆಗುವಾಗ ಬರ್ತಾರೆ ಹೊಟ್ಟೆ ತುಂಬಿದಾಗೆ. ಒಂದು ವೇಳೆ ಬರಲಿಲ್ಲ ಅಂದರೆ ನಾನು ಬಂದು ಕರ್ಕೊಂಡು ಹೋಗೋದು. ಅಷ್ಟೇ ತಗೋವಾಗ ನಂದು ಹುಲ್ಲಿದು ಕೆಲಸ ಆಗ್ತದಲ್ಲ, ಹಾಗೆ ಹೋಗ್ತಿದ್ದಾರೆ. ನೀರು ಬೇಕಾದಷ್ಟು ಕುಡಿದಿದ್ದಾರೆ. ನಾನು ಆಗ ಹೊಳೆ ಹತ್ರಕ್ಕೆ ಕಟ್ಟಿದ್ದಲ್ಲ ಒಬ್ಬಳನ್ನು, ಮತ್ತೊಬ್ಬಳು ಹೊಳೆಯಲ್ಲೇ ಇದ್ಲು. ಹಾಗೆ ಇದು ನೋಡಿ, ಬಾಲ ಸರಿಯಾಗಿದೆ. ಚಿಂಕಿ ನೋಡಿ, ಈಗ ನಾವು ನೋಡಲಿಕ್ಕೆ ಚೆಂದ ಅಲ್ಲ, ಬಾಲಾಗಿ ಮುದ್ದೆಯಾಗಿ ಚಕ್ಕುಲಿಯಾಗಿ ಇರಬೇಕು. ಸೂಪರ್. ನಾನು ಒಮ್ಮೆ ತೋಟದಲ್ಲಿ ಕೂತು ಬಂದಿದ್ದೇನೆ. ನಾನು ಹೇಳಿದೆ ಒಮ್ಮೆ ಕೂತ್ಕೊ ಅಂತ ಹೇಳಿದೆ, ಬಂದು ಕೂತ್ಕೊಂಡ. ಚಿಂಕಿ ಕೂರುವುದಿಲ್ಲ, ಇಲ್ಲ ಸೀದಾ ಹೋಗುದೆ ಹಾರ್ಕೊಂಡು ಮೊಲದ ಮರಿಯಾಗೆ. ಈಗ ಈ ಹುಲ್ಲು ನೋಡಿ ಅಂತೆ ಎಷ್ಟೆಷ್ಟು ತೋರಾಗಿದೆ ಅಂತ. ಇದು ಕಬ್ಬೆ ನೋಡಲಿಕ್ಕೆ ಹತ್ತಿರದಿಂದ ನೋಡಿ. ಇದನ್ನೇನು ಸಪ್ರೇಟ್ ಮಾಡಿ ನೆಡ್ತಾರೆ ಅಪ್ಪ. ಅಂದರೆ ಇದಕ್ಕೆ ಸಪ್ರೇಟ್ ನೀರು ಸಿಕ್ಕಿತ್ತಲ್ಲ, ಹಾಗೆ ಇಷ್ಟು ಚೆಂದಾಗಿದೆ ಅಂತ ಅನಿಸ್ತದೆ. ಬೇರೆ ಬೇರೆ ಕಡೆ ಎಲ್ಲ ಇದೇ ಥರ ದಪ್ಪ ಆಗಿದೆ.